ಮಂಡ್ಯದಲ್ಲಿ ಮತ್ತೆ ಆಕ್ಟಿವ್ ಆಯ್ತು ದಲಿತ ಸಚಿವರ ಗ್ಯಾಂಗ್. ಡಿಕೆಶಿಗೆ ಸಡ್ಡು ಹೊಡೆಯಲು ನಡೀತಿದ್ಯಾ ಮೆಗಾ ಪ್ಲಾನ್. ಖರ್ಗೆಯೂ ಸೇರಿದಂತೆ ದಲಿತ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರೋದು ಯಾಕೆ? ವಾಲ್ಮೀಕಿ ಜಾತ್ರೆ ನೆಪದಲ್ಲಿ ರಹಸ್ಯ ಮೀಟಿಂಗ್ ಮಾಡಿದ್ದೇಕೆ ದಲಿತ ನಾಯಕರು? ಸಿಎಂ ಸಿದ್ದರಾಮಯ್ಯ ಅಣತಿಯಂತೆ ಎಲ್ಲವೂ ನಡೀತಾ ಇದ್ಯಾ? ದಲಿತ ನಾಯಕರ ಸಭೆಗೆ ಯತೀಂದ್ರ ಸಿದ್ದರಾಮಯ್ಯ ಹೋಗಿದ್ದೇಕೆ? ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ದ ದಲಿತ ಸಚಿವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ ಮಾಡಿ ಕುರ್ಚಿ ವಿವಾದವನ್ನ ಹುಟ್ಟು ಹಾಕಿದ್ದ ದಲಿತ ನಾಯಕರು ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ರು. ಡಿಕೆ ಶಿವಕುಮಾರ್ ಅವರೇ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿಸಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಇದ್ದಕ್ಕಿದ್ದಂತೆ ಸರ್ಕಾರದಲ್ಲಿ ಮತ್ತೆ ದಲಿತ ನಾಯಕರು ಆಕ್ಟಿವ್ ಆಗಿದ್ದಾರೆ. ಒಂದೇ ದಿನ ಎರಡೆರಡು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ವಾಲ್ಮೀಕಿ ಜಾತ್ರೆಯ ನೆಪದಲ್ಲಿ ದಲಿತ ಸಚಿವರ ಗುಪ್ತ ಸಭೆ. ಡಿಕೆಶಿ ವಿರುದ್ಧ ರಣತಂತ್ರನ ಕ್ಲೋಸ್ ಡೋರ್ ಮೀಟಿಂಗ್ ಯಾಕೆ? ಯತೀಂದ್ರರನ್ನ ಸಭೆಗೆ ಕರೆದಿದ್ಯಾಕೆ? ಸಿದ್ದು ಹೇಳಿದಂತೆ ಎಲ್ಲ ನಡೀತಿದೆಯಾ? ಎಸ್, ಕೆಲವೇ ದಿನಗಳ ಹಿಂದೆ ಕಾಂಗ್ರೆಸ್ನ ದಲಿತ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಡಿನ್ನರ್ ಪಾಲಿಟಿಕ್ಸ್ ಜೋರಾಗೇ ನಡೆಸಿದ್ರು. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ದಲಿತ ಸಮಾವೇಶವನ್ನೂ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದ್ದಂತೆ ಅಲರ್ಟ್ ಆದ ಡಿಕೆ ಶಿವಕುಮಾರ್ ದಲಿತ ಸಚಿವರೆಲ್ಲ ತಮ್ಮ ವಿರುದ್ಧವೇ ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಡಿನ್ನರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಕಡೆಯಿಂದಲೇ ಬ್ರೇಕ್ ಹಾಕಿಸಿದ್ರು. ಹೀಗೆ ದಲಿತ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಚರ್ಚೆಗಳನ್ನ ಮಾಡ್ತಾ ಇದ್ರೆ ಜನರಿಗೆ ತಪ್ಪು ಸಂದೇಶ ಹೋಗಲಿದೆ. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವಿಚಾರಗಳು ತೆರೆ ಮೇಲೆ ಬರುತ್ತೆ. ಮೊದಲು ಇದಕ್ಕೆ ಬ್ರೇಕ್ ಹಾಕಿ ಅಂತ ದೆಹಲಿಗೆ ಹೋಗಿದ್ದ ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟು ಬಂದಿದ್ರು. ಅಲ್ಲದೆ ಈ ಸಮಯದಲ್ಲಿ ದಲಿತ ಸಮಾವೇಶ ಆಗಲೇ ಕೂಡದು ಅಂತ ಡಿಕೆಶಿ ಹೈಕಮಾಂಡ್ಗೆ ಹೇಳಿದ್ರಂತೆ. ಅದರಂತೆ ಡಿಕೆಶಿ ದೆಹಲಿಗೆ ಹೋಗಿ ಬಂದ ಕೂಡಲೇ ಹೈಕಮಾಂಡ್ನಿಂದ ಒಂದು ಪತ್ರ ಬಂದಿತ್ತು. ದಲಿತ ಸಮಾವೇಶಕ್ಕೆ ಸದ್ಯ ಬ್ರೇಕ್ ಹಾಕಿ, ಈಗ ಸಮಾವೇಶ ಮಾಡೋದು ಬೇಡ ಅಂತ ಹೈಕಮಾಂಡ್ ತಿಳಿಸಿತ್ತು. ಅಷ್ಟೇ ಅಲ್ಲದೆ ಡಿನ್ನರ್ ಮೀಟಿಂಗ್ಗಳನ್ನ ನಿಲ್ಲಿಸುವಂತೆ ತಾಕೀತು ಮಾಡಿತ್ತು. ಆ ರೀತಿ ಅತ್ಯಂತ ಉತ್ಸಾಹದಲ್ಲಿ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದ ದಲಿತ ನಾಯಕರಿಗೆ ಡಿಕೆಶಿ ಮೂಗುದಾರ ಹಾಕಿಸಿದ್ರು. ಆ ನಂತರ ದಲಿತ ನಾಯಕರು ಸಮಾವೇಶದ ಬಗ್ಗೆಯೂ ಮಾತನಾಡಲಿಲ್ಲ, ಮೀಟಿಂಗ್ಗಳನ್ನು ಮಾಡಿರಲಿಲ್ಲ. ಆದ್ರೆ ಸಮಾವೇಶ ನಮಗೆ ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ನಾವು ದಲಿತ ಸಮಾವೇಶವನ್ನ ಮಾಡ್ತೀವಿ ಅಂತ ನಾಯಕರು ಹೇಳಿಕೊಂಡು ಓಡಾಡಿದ್ರು. ಆದ್ರೆ ಯಾವುದೇ ಸಭೆಗಳನ್ನ ನಡೆಸಿರಲಿಲ್ಲ. ಅಧಿಕಾರ ಹಂಚಿಕೆ, ಸಿಎಂ ವಿಚಾರವಾಗಿ ಬಾಯಿ ಬಿಟ್ಟಿರಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ದಲಿತ ನಾಯಕರು ಮತ್ತೆ ಸಭೆ ಸೇರಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರನ್ನ ಸೇರಿಸಿಕೊಂಡು ಸೀಕ್ರೆಟ್ ಮೀಟಿಂಗ್ ಮಾಡಿರೋದು ಭಾರಿ ಕುತೂಹಲ ಕೆರಳಿಸಿದೆ. ದಲಿತ ಮುಖಂಡರ ಡಿನ್ನರ್ ಸಭೆ ಸಮಾವೇಶ ಮುಂದೂಡಿದ ನಂತರ ಇದೇ ಮೊದಲ ಬಾರಿಗೆ ದಲಿತ ನಾಯಕರು ಒಂದು ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆ ವೇಳೆ ಸೀಕ್ರೆಟ್ ಸಭೆ ನಡೆದಿದ್ದು. ಅದಕ್ಕೂ ಮೊದಲು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಗಳನ್ನ ನಡೆಸಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಈ ಮಾತುಕತೆ ವೇಳೆ ಇದ್ರಂತೆ. ಇದರ ನಂತರವೇ ಪರಮೇಶ್ವರ್ ದಾವಣಗೆರೆಯಲ್ಲಿ ದಲಿತ ನಾಯಕರನ್ನ ಸೇರಿಸಿ ಮೀಟಿಂಗ್ ಮಾಡಿದ್ದಾರೆ. ವಾಲ್ಮೀಕಿ ಜಾತ್ರೆ ವೇಳೆ ಎರಡೆರಡು ಬಾರಿ ದಲಿತ ನಾಯಕರು ಸಭೆ ಮಾಡಿದ್ದು ಇದು ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಭಾನುವಾರ ಬೆಳಿಗ್ಗೆಯೇ ಸದಾಶಿವನಗರದಲ್ಲಿರೋ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹೋಗಿದ್ದ ಜಿ ಪರಮೇಶ್ವರ್ ಸುಮಾರು 45 ನಿಮಿಷಗಳ ಕಾಲ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಮಾತುಗಳು ಕೇಳಿ ಬರ್ತಾ ಇದ್ವು. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವಿಚಾರವಾಗಿ ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನಡುವೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಜಿ ಪರಮೇಶ್ವರ್ ಪ್ರಸ್ತುತ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದರಂತೆ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದು ಅದರ ಬಗ್ಗೆ ಮಾತುಕತೆ ನಡೆದಿದೆಯಂತೆ. ದಲಿತ ನಾಯಕರ ಡಿನ್ನರ್ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ದಲಿತರ ಸಮಾವೇಶವನ್ನ ಮುಂದೂಡಲಾಗಿತ್ತು. ಇದರಿಂದ ದಲಿತರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದಲಿತ ಸಮಾವೇಶವನ್ನ ನಡೆಸಬೇಕಾದ ಅನಿವಾರ್ಯತೆ ಇದೆ. ಅಷ್ಟೇ ಅಲ್ಲದೆ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮದ ಅಡಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗಬೇಕು ಅಂತ ಪರಮೇಶ್ವರ್ ಮಾತಾಡಿದ್ದಾರೆ ಅಂತ ಹೇಳಲಾಗಿದೆ. ಎಸ್, ದೆಹಲಿ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜಿ ಪರಮೇಶ್ವರ್ ಭೇಟಿ ಮಾಡಿ 45 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದು ಭಾರೀ ಚರ್ಚೆಗೆ ಕಾರಣ ಆಗಿದ್ದು. ರಾಜ್ಯದಲ್ಲಿ ದಲಿತ ನಾಯಕರಿಗೆ ಮನ್ನಣೆ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಚಿವರನ್ನ ಪರಿಗಣಿಸ್ತಾ ಇಲ್ಲ ಅನ್ನೋ ಮಾತುಗಳಿದ್ದು ಅದೇ ವಿಚಾರವನ್ನ ಎಐಸಿಸಿ ಅಧ್ಯಕ್ಷರ ಬಳಿ ಹೇಳಿ ಒಂದು ಎಚ್ಚರಿಕೆ ರೀತಿ ಮನವಿ ಮಾಡಿ ಬರಲು ಪರಮೇಶ್ವರ್ ಹೋಗಿದ್ರು ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದಂತೆ ಕೇಳ್ತಾ ಇದೆ. ರಾಜ್ಯದಲ್ಲಿ ದಲಿತ ನಾಯಕರಿಗೆ ಮರ್ಯಾದೆ ಇಲ್ಲದಂತೆ ಆಗಿದೆ. ಹೈಕಮಾಂಡ್ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದರಿಂದ ದಲಿತ ಸಮುದಾಯ ಸಿಟ್ಟಾಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಬಳಿ ಪರಮೇಶ್ವರ್ ಹೇಳಿದ್ರಂತೆ. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಹ ಪರಮೇಶ್ವರ್ಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದ್ದು ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ವಾರ್ನಿಂಗ್ ಕೊಟ್ರು. ಮತ್ತೆ ಅದರ ಬಗ್ಗೆ ಚರ್ಚೆಗಳು ಆಗ್ತಾ ಇವೆ, ಇದು ಸರಿಯಲ್ಲ ಅಂತ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ರಂತೆ. ಹೀಗೆ ದಲಿತ ನಾಯಕರಾದ ಖರ್ಗೆ ಮತ್ತು ಪರಮೇಶ್ವರ್ ನಡುವೆ 45 ನಿಮಿಷಗಳ ಕಾಲ ಚರ್ಚೆ ನಡೆದಿದ್ದು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಅಲ್ಲೇ ಇದ್ರು ಅಂತ ಗೊತ್ತಾಗಿದೆ. ಆದರೆ ಈ ಮೀಟಿಂಗ್ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ವೇಳೆ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳನ್ನ ಮಾಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಒಂದೇ. ರಾಜಕೀಯವನ್ನ ಹೊರತುಪಡಿಸಿ ನನಗೆ ಅವರು ಹಿರಿಯ ಅಣ್ಣ ಇದ್ದ ಹಾಗೆ. ನಾನು ಆಗಾಗ್ಗೆ ಅವರನ್ನ ಭೇಟಿ ಮಾಡುತ್ತಿರುತ್ತೇನೆ. ಈ ವೇಳೆ ಕುಟುಂಬದ ವಿಚಾರಗಳನ್ನ ಮಾತಾಡುತ್ತೇವೆ. ಭೇಟಿಯಾದಾಗಲೆಲ್ಲ ರಾಜಕೀಯ ವಿಚಾರಗಳನ್ನ ಮಾತನಾಡಲು ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ. ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ. ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ. ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ. ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ. ನಿನ್ನೆನೆ ನಾನು ಹೇಳಿದ್ದೇನೆ, ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ. ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ? ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು, ಭೇಟಿ ಮಾಡಿ ಬರ್ತೀನಿ. ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ರಾಜ್ಯದಲ್ಲಿ ದಲಿತ ನಾಯಕರು ನೆಮ್ಮದಿಯಾಗಿ ಮಾತನಾಡಲು ಆಗ್ತಾ ಇಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿದೆ. ಡಿಕೆ ಶಿವಕುಮಾರ್ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಬಳಿ ಹೇಳಿರೋ ಜಿ ಪರಮೇಶ್ವರ್ ಮಧ್ಯಾಹ್ನ ಹರಿಹರದಲ್ಲಿ ನಡೆದ ವಾಲ್ಮೀಕಿ ಜಾತ್ರೆ ವೇಳೆ ಮತ್ತೆ ಅಲ್ಲೇ ದಲಿತ ನಾಯಕರನ್ನ ಸೇರಿ ಮತ್ತೊಂದು ಸಭೆ ಮಾಡಿದ್ದಾರೆ. ಈ ವೇಳೆ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ತುಕಾರಾಂ ಸೇರಿದಂತೆ ಸಿದ್ದರಾಮಯ್ಯ ಬಣದ ಸಾಕಷ್ಟು ನಾಯಕರು ಭಾಗಿಯಾಗಿದ್ರಂತೆ. ಖರ್ಗೆ ಭೇಟಿ ನಂತರ ದಾವಣಗೆರೆಯಲ್ಲಿ ಸಭೆ. ಸತೀಶ್ ರಾಜಣ್ಣ ಜೊತೆ ಪರಮೇಶ್ವರ್ ಮಾತುಕತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿ 45 ನಿಮಿಷ ಮಾತಾಡಿದ ಪರಮೇಶ್ವರ್ ಮಾತುಕತೆಯ ರಹಸ್ಯವನ್ನ ಮಾತ್ರ ಬಿಟ್ಟುಕೊಡ್ಲಿಲ್ಲ. ಸ್ವತಃ ಖರ್ಗೆ ಅವರೇ ಆಚೆ ಏನು ಹೇಳಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಕಳಿಸಿದ್ದರಿಂದ ಅವರು ಏನೋ ಮಾತನಾಡಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಫ್ಯಾಮಿಲಿ ಮಾತುಕತೆ. ಖರ್ಗೆ ಅವರದ್ದು ನಮ್ಮದು ಒಂದೇ ಫ್ಯಾಮಿಲಿ ರೀತಿ ಅಂತ ಹೇಳಿದ ಪರಮೇಶ್ವರ್ ಅಲ್ಲಿ ಖರ್ಗೆ ಕೊಟ್ಟ ಸಂದೇಶವನ್ನ ಎಲ್ಲಾ ದಲಿತ ನಾಯಕರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ರು.
ಕಾಂಗ್ರೆಸ್ ದಲಿತ ನಾಯಕರಿಗೆ ಹೆಡ್ ಆಗಿ ಕೆಲಸ ಮಾಡ್ತಾ ಇರೋ ಪರಮೇಶ್ವರ್ ತಾವೇ ಎಲ್ಲವನ್ನೂ ಖುದ್ದು ನೋಡಿಕೊಳ್ತಾ ಇದ್ದಾರೆ. ಈ ಹಿಂದೆ ಡಿನ್ನರ್ ಮೀಟಿಂಗ್ ಮಾಡಿ ದಲಿತ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಮಾಡಿದ್ದು ಇದೇ ಪರಮೇಶ್ವರ್ ಅವರು. ಈಗ ಖರ್ಗೆ ಬಳಿ ಮಾತುಕತೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಖರ್ಗೆ ಬಳಿ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಖರ್ಗೆ ಕೊಟ್ಟ ಸಂದೇಶವನ್ನ ಎಲ್ಲ ದಲಿತ ನಾಯಕರಿಗೆ ತಲುಪಿಸುವ ಕೆಲಸ ಮಾಡಿದ್ದಾರೆ. ಯಾವುದನ್ನು ಮಾತಾಡ್ಲಿ, ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡ್ಲಿ. ಏನೋ ಬೇರೆ ಬೇರೆಯವರು ಏನಾರ ಮಾತಾಡ್ಕೋಬಹುದು, ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲ. ತಾವು ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ, ಆದರೆ ಅದನ್ನ ಹೋಗಿಲ್ಲ. ಹೋಗ್ತೀನಿ, ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ? ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು, ಭೇಟಿ ಮಾಡಿ ಬರ್ತೀನಿ. ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇದ್ರಲ್ಲ ಸರ್, ಅದಕ್ಕೆ ಯಾರು? ಖರ್ಗೆ ಅವರು ಸರ್. ಇಲ್ಲ ರೀ, ನಾನು ಹೇಳ್ತಾ ಇದ್ದೀನಲ್ಲ, ಮುಚ್ಚುಮರೆ ಏನಿದೆ ಅದರಲ್ಲಿ? ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ. ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಾ? ಮಾಡಿಲ್ಲ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಿ. ರಾಜಕೀಯ ಚರ್ಚೆ ಮಾಡಿದ್ರೆ ಮಾಡಿದ್ದೆ ಅಂತ ಒಪ್ಪಿಕೊಳ್ತಾ ಇದ್ದೆ. ಆದ್ರೆ ಈಗ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಖರ್ಗೆ ಜೊತೆ ಚರ್ಚೆ ಆದ ನಂತರ ದಾವಣಗೆರೆಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಗೆ ಹೋಗಿದ್ದ ಪರಮೇಶ್ವರ್ ಅಲ್ಲಿ ತಮ್ಮ ಬಣದ ಎಲ್ಲಾ ದಲಿತ ನಾಯಕರನ್ನ ಸೇರಿಸಿ ಸಭೆ ಮಾಡಿದ್ರು. ಖರ್ಗೆ ಜೊತೆಗಿನ ಮಾತುಕತೆಯ ವಿವರಣೆಯನ್ನ ಹೇಳೋದಕ್ಕೆ ದಲಿತ ನಾಯಕರ ಸಭೆ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ದಲಿತ ಸಮುದಾಯದ ಪ್ರಬಲ ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಕೆ ರಾಜಣ್ಣ ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಅಹಿಂದ ಹಲವು ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಬಾಗಿಲು ಬಂದ್ ಮಾಡಿ ಈ ಸಭೆಯನ್ನ ಮಾಡಲಾಗಿದ್ದು ಡಿಕೆ ಶಿವಕುಮಾರ್ ವಿರುದ್ಧವೇ ದಲಿತ ನಾಯಕರು ಸಭೆ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಸಂಭಾವ್ಯ ಬದಲಾವಣೆಯ ಕುರಿತು ಚರ್ಚೆಗಳು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆ ಬಗ್ಗೆಯೂ ಮಾತುಕತೆಗಳು ಆಗ್ತಾ ಇವೆ. ಇದೇ ನಿಟ್ಟಿನಲ್ಲಿ ದಲಿತ ಸಚಿವರು ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಕೆಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ ಪರಮೇಶ್ವರ್ ನಂತರ ವಾಲ್ಮೀಕಿ ಜಾತ್ರೆಗೆ ಬಂದಿದ್ದ ಅಹಿಂದ ನಾಯಕರನ್ನೆಲ್ಲ ಸೇರಿಸಿ ಚರ್ಚೆ ನಡೆಸಿದ್ರು. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಈ ಸಭೆಗೆ ಕರೆಯಲಾಗಿತ್ತು. ಹಾಗಾಗಿ ಈ ಸಭೆ ಸಿದ್ದು ಬಣದವರು ಸಿದ್ದರಾಮಯ್ಯ ಅವರಿಗಾಗಿಯೇ ಮಾಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಬಲಪಡಿಸೋದಕ್ಕೆ ಈ ಸಭೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ವಿರುದ್ಧವೇ ದಲಿತ ನಾಯಕರು ಸಭೆ ಮಾಡ್ತಾ ಇದ್ದಾರೆ. ಡಿಕೆಶಿ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಿಸಲು ಸಿದ್ಧರಾಗಿದ್ದಾರೆ. ಖರ್ಗೆಗೂ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಸರ್ವಾಧಿಕಾರಿಯಂತೆ ನಡೆದುಕೊಳ್ತಾ ಇದ್ದಾರೆ. ದಲಿತ ಸಮಾವೇಶಕ್ಕೂ ಬ್ರೇಕ್ ಹಾಕಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ತೆಗೆಯಿರಿ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದನ್ನ ಪಾಲಿಸಬೇಕು. ಡಿಕೆ ಶಿವಕುಮಾರ್ ಜಾತಿ ಗಣತಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ದಲಿತ ಸಚಿವರು ಮೀಟಿಂಗ್ ಮಾಡಿ ಖರ್ಗೆಗೆ ದೂರು ಕೊಟ್ಟಿದ್ದಾರಂತೆ. ಎಸ್, ಈ ಹಿಂದೆ ದಲಿತ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಪರವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ರು. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ, ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೆ ದಲಿತ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಇದನ್ನೆಲ್ಲ ಗಮನಿಸಿದ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿ ಡಿನ್ನರ್ ಮೀಟಿಂಗ್ ನಡೆಯದಂತೆ ಮಾಡಿದ್ರು. ಕೊನೆಗೆ ದಲಿತ ಸಮಾವೇಶಕ್ಕೂ ಬ್ರೇಕ್ ಹಾಕಿಸಿದ್ರು. ಆಗೆಲ್ಲ ಏನೂ ಮಾಡಲಾಗದೆ ಮೌನವಾಗಿದ್ದ ದಲಿತ ಸಚಿವರು ಈಗ ಇದ್ದಕ್ಕಿದ್ದಂತೆ ಡಿಕೆಶಿ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ ಕೂಡಲೇ ಹೈಕಮಾಂಡ್ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿತ್ತು. ಎಷ್ಟು ದಿನಗಳು ಕಳೆದರೂ ಮತ್ತೆ ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಹೈಕಮಾಂಡ್ಗೆ ಸಡ್ಡು ಹೊಡೆಯಬೇಕು ಅಂತ ತೀರ್ಮಾನಿಸಿರೋ ದಲಿತ ನಾಯಕರು ದೆಹಲಿಗೆ ಹೋಗಿ ದಲಿತ ಸಮಾವೇಶಕ್ಕೆ ಅನುಮತಿ ಪಡೆಯಬೇಕು ಅಂತ ತೀರ್ಮಾನಿಸಿದ್ದಾರಂತೆ. ಅದರ ಜೊತೆಗೆ ಡಿಕೆಶಿ ವಿರುದ್ಧವೂ ದೂರು ಕೊಡಲು ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಜಾತ್ರೆಯ ವೇಳೆಯೂ ಇದೇ ಚರ್ಚೆಗಳು ನಡೆದಿದ್ದು ಬಹಿರಂಗವಾಗಿ ಏನೂ ಮಾತಾಡದೆ ಇರಲು ದಲಿತ ನಾಯಕರು ನಿರ್ಧರಿಸಿದ್ದಾರಂತೆ. ಕೂಡಬಾರ್ದ, ಊಟ ಮಾಡಬಾರ್ದ, ಇಂಥ ಪ್ರಶ್ನೆ ಕೇಳ್ರಿ. ಹಂಗೆ
ಅದಕ್ಕೆ ಮಾಡಿದ್ರೆ ಎಲ್ಲರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ, ನಮ್ಮ ಪರವಾಗಿ ಮಾಡ್ತಾರೆ, ಬೇರೆಯವ್ರ ಪರವಾಗಿ ಮಾಡ್ತಾನೆ ಇರ್ತಾರೆ. ಹೊಸದಲ್ಲ, ಮಾಡ್ತಾರೆ. ಸಿಎಂ ಅವರು ಇದೇ ಕೊನೆ ಬಜೆಟ್ ನವೆಂಬರ್ ಡಿಸೆಂಬರ್ ಚೇಂಜ್ ಆಗ್ತಾರೆ ಅಂತ ಹೇಳಿ ಯಾರು ಆರ್ ಅಶೋಕ್ ಅವರು ಅವ್ರು ಹೇಳ್ರ ಅವ್ರ ಪಕ್ಷ ನಮ್ದಲ್ಲ, ಅವ್ರದ್ದು ಬೇರೆ ಪಕ್ಷ, ನಮ್ ಬೇರೆ ಪಕ್ಷ ಇದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಅವರು ಇರ್ತಾರೆ, ಅವರೇ ಇರ್ತಾರೆ. ಸದ್ಯ ಸೀಕ್ರೆಟ್ ಸಭೆ ಬಗ್ಗೆ ಆಚೆ ಏನನ್ನೂ ಬಿಟ್ಟುಕೊಡದ ನಾಯಕರು ದೆಹಲಿಗೆ ತೆರಳಿ ತಮ್ಮ ವಾದವನ್ನ ಮಂಡಿಸಲು ತಯಾರಿ ನಡೆಸಿದ್ದಾರಂತೆ. ಕೆಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ಬಳಿ ಇಡಲಿದ್ದಾರೆ. ಡಿಕೆಶಿಗೆ ಡೈನಮೈಟ್ ಇಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸೈಲೆಂಟ್ ಆದ ಕೂಡಲೇ ಇತ್ತ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರು ಆಕ್ಟಿವ್ ಆಗಿದ್ದಾರೆ. ಅತ್ತ ಡಿಕೆ ಶಿವಕುಮಾರ್ ಕುಂಭಮೇಳ, ಪೂಜೆ, ಪುನಸ್ಕಾರ ಅಂತ ಓಡಾಡ್ತಾ ಇದ್ರೆ ಇತ್ತ ಸಿದ್ದು ಬಣ ಸಭೆ ಮೇಲೆ ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ದೆಹಲಿಗೂ ಹೋಗಲು ತೀರ್ಮಾನಿಸಿರೋ ದಲಿತ ನಾಯಕರು ಡಿಕೆಶಿಗೆ ಡೈನಮೈಟ್ ಇಡಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ದಕ್ಕಿದ್ದಂತೆ ದಲಿತ ನಾಯಕರು ಆಕ್ಟಿವ್ ಆಗಿದ್ದೇಕೆ? ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆಯಾ? ಡಿಕೆಶಿ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡ್ತಾರಾ ಸಚಿವರು? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು, ಸಚಿವರನ್ನ ಸೈಲೆಂಟ್ ಆಗಿರುವಂತೆ ಮಾಡಬೇಕು ಅಂತ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರೂ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಸಿದ್ದರಾಮಯ್ಯ ಬಣದವರು 5 ವರ್ಷ ಸಿದ್ದುನೇ ಸಿಎಂ ಅಂದ್ರೆ ಡಿಕೆ ಬಣದವರು ಡಿಕೆಶಿ ಸಿಎಂ ಆಗ್ತಾರೆ, ಅವರೇ ಮುಂದಿನ ಸಿಎಂ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆ ಈಗ ದಲಿತ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದು ಡಿಕೆಶಿ ವಿರುದ್ಧವೇ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಯಾರು ಸಿಎಂ ಅನ್ನೋ ವಾದ ಶುರುವಾಗಿತ್ತು. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟವೇ ನಡೆದಿತ್ತು. ಕೊನೆಗೆ ಸಿದ್ದರಾಮಯ್ಯಗೆ ಸಿಎಂ ಪಟ್ಟ ಕೊಟ್ಟು ಡಿಕೆಶಿಯನ್ನ ಡಿಸಿಎಂ ಮಾಡಲಾಯಿತು. ಆಗಲೇ ಅಧಿಕಾರ ವರ್ಗಾವಣೆಯ ಮಾತುಗಳು ಕೇಳಿಬಂದಿತ್ತು. 2.5 ವರ್ಷ ಸಿದ್ದು ಸಿಎಂ, ಮತ್ತೆ 2.5 ವರ್ಷ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಆಗಲಿ ಇತ್ತ ನಾಯಕರಾಗಲಿ ಎಂದು ಮಾತಾಡಿಲ್ಲ. ಆದರೆ ಸಿದ್ದು ಮತ್ತು ಡಿಕೆಶಿ ಬಣಗಳನ್ನ ಮಾತ್ರ ಈ ವಿಚಾರ ಸದ್ದು ಮಾಡ್ತಾನೆ ಇಲ್ಲ. ಈಗ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷಗಳು ಕಳೀತಾ ಇದ್ದು ಮತ್ತೆ ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ವಿಚಾರ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯಗೆ ಅನಾರೋಗ್ಯ ಸಮಸ್ಯೆ ಸಹ ಇದ್ದು ಸಿಎಂ ಬದಲಾವಣೆ ಆಗಬಹುದು, ಡಿಕೆಶಿಗೆ ಸಿಎಂ ಪಟ್ಟ ಸಿಗಬಹುದು ಅನ್ನೋ ಮಾತುಗಳಿವೆ. ಅದಕ್ಕೆ ತಕ್ಕಂತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ದಲಿತ ನಾಯಕರು ಮತ್ತೆ ಮೀಟಿಂಗ್ ಮಾಡಿ ಮತ್ತೆ ದಲಿತ ಸಮಾವೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದಲಿತ ಸಮಾವೇಶದ ಅಗತ್ಯ ಇದೆ, ಅದನ್ನ ಮಾಡ್ತೀವಿ. ಪರಮೇಶ್ವರ್ ಅವರೇ ದಲಿತ ಸಮಾವೇಶದ ನಾಯಕತ್ವ ವಹಿಸಿಕೊಳ್ಳಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. SC ST ಸಮಾವೇಶ ಅಂತ ಬರೀ SC STಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನು ನಾಣ್ಣುಡಿ ಇದೆ, ಆ ನಾಣ್ಣುಡಿಯಂತೆ ಎಲ್ಲ ಅಧಿಕಾರವನ್ನ ಹಂಚಿಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ, ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡಕ್ ಹೋಗೋದಿಲ್ಲ. ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ 4 ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ. ನಾನು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ, ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ. ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ, ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಿಡ್ತಾ ಇಲ್ಲ ಅಂತೇನು ಅವ್ರೇನು ಕಟ್ಟಾಕವ್ರ ನಮಗೆ, ಆದರೆ ನಮಗೂ ಬೇರೆ ಬೇರೆ ಕೆಲಸಗಳು ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅನ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ. ನಮ್ಮನ್ನ ಯಾರೂ ಕಟ್ಟಿ ಹಾಕಲ್ಲ, ಮಾಡಬೇಕು ಅಂದುಕೊಂಡಾಗ ಮಾಡ್ತೀವಿ. ಅವಕಾಶ ವಂಚಿತ ಸಮುದಾಯಗಳಿಗೆ ಅಧಿಕಾರ ಸಿಗಬೇಕು ಅಂತ ಹೋರಾಟ ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ರು. ಸದ್ಯ ಸಭೆ ಸೇರಿರೋ ನಾಯಕರಲ್ಲಿ ಎಲ್ಲರೂ ಸಿದ್ದರಾಮಯ್ಯ ಬಣದವರೇ ಇದ್ದು ಸಿದ್ದರಾಮಯ್ಯ ಪರವಾಗಿಯೇ ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಶಕ್ತಿ ಹೆಚ್ಚಿಸೋದಕ್ಕೆ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಒಂದು ವೇಳೆ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯಲೇಬೇಕಾದ್ರೆ ಮುಂದಿನ ಸಿಎಂ ದಲಿತರೇ ಆಗಲಿ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಬಣದವರಿಗೆ ಹೇಳಿದ್ದು. ಅದೇ ಕಾರಣಕ್ಕಾಗಿ ದಲಿತರು ಸಿಎಂ ಪಟ್ಟಕ್ಕಾಗಿ ಈಗಿನಿಂದಲೇ ಪಟ್ಟು ಬಿಡದ ಹೋರಾಟಕ್ಕೆ ಮುಂದಾಗಿದ್ದಾರಂತೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ, ಒಂದು ವೇಳೆ ಬದಲಾವಣೆ ಆದ್ರೆ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ದಲಿತ ನಾಯಕರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಿನಿಂದಲೇ ಡಿಕೆಶಿಗೆ ಡೈನಾಮೈಟ್ ಇಡಬೇಕು, ಅವರು ರಾಜ್ಯಾಧ್ಯಕ್ಷರಾಗಿದ್ರೆ ಸಮಸ್ಯೆ ಆಗುತ್ತೆ ಅಂತ ಕೆಪಿಸಿಸಿ ಸ್ಥಾನಕ್ಕೆ ಬೇರೊಬ್ಬ ನಾಯಕರನ್ನ ಆಯ್ಕೆ ಮಾಡಿ ಅಂತ ಹೈಕಮಾಂಡ್ ಬಳಿ ಬೇಡಿಕೆ ಇಡಲು ಮುಂದಾಗಿದ್ದಾರಂತೆ. ಇದೇ ಮಂಗಳವಾರ ಕೆಎನ್ ರಾಜಣ್ಣ ದೆಹಲಿಗೆ ತೆರಳಲಿದ್ದು ದಲಿತ ಸಚಿವರ ಪರವಾಗಿ ಅವರು ಹೈಕಮಾಂಡ್ ಬಳಿ ಮಾತನಾಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹ ದೆಹಲಿಗೆ ತೆರಳಿ ಇದೇ ವಿಚಾರವಾಗಿ ಮಾತುಕತೆ ನಡೆಸಲಿದ್ದಾರಂತ ಹೇಳಲಾಗ್ತಿದೆ. ಒಟ್ಟಾರೆ ಡಿಕೆಶಿ ದಲಿತ ಸಚಿವ ಮೀಟಿಂಗ್ಗೆ ಬ್ರೇಕ್ ಹಾಕಬೇಕು ಅಂತ ನೋಡಿದ್ರೆ ದಲಿತ ಸಚಿವರು ಡಿಕೆಶಿ ಪಟ್ಟಕ್ಕೆ ಡೈನಾಮೈಟ್ ಇಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ.